ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನಂಬಿದರೆ ಅಸಾಧ್ಯವೂ ಸಾಧ್ಯವಾಗುತ್ತದೆ. ಅದೇ ಜೀವನದ ಮ್ಯಾಜಿಕ್. ನೀವು ನಿಮ್ಮ ಜೀವನದಲ್ಲಿ ವ್ಯಾಪಾರ ವೃದ್ಧಿಯಾಗಬೇಕು, ಸಾಲದಿಂದ ಮುಕ್ತಿ ಹೊಂದಬೇಕು, ಹಣ ಎನ್ನುವುದು ನಮ್ಮ ಜೀವನದಲ್ಲಿ ಹರಿದು ಬರಬೇಕು ಅಂತ ಬಯಸ್ತಾ ಇದ್ದೀರಾ? ಹಾಗಿದ್ದರೆ ನಿಮ್ಮ ಮನೆಯಲ್ಲಿ ಇರೋವಂಥ ಸಿಂಪಲ್ ವಸ್ತುಗಳನ್ನು ಬಳಸ್ಕೊಂಡು ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯೋದಕ್ಕೆ ಒಂದು ಅದ್ಭುತ ಉಪಾಯವನ್ನು ನಾನು ಈ ದಿನ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಈ ಒಂದು ರೆಮಿಡಿ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಖಂಡಿತ ನೀವು ಮನೆಯಲ್ಲೇ ಒಮ್ಮೆ ಮಾಡಿ ನೋಡಬೇಕು. ನಾವು ದುಡಿದಂತಹ ಹಣ ನಮ್ಮಲ್ಲೇ ಉಳಿತಾಯ ಆಗಬೇಕು ಅಂತ ನೀವು ಬಯಸೋದಾದರೆ ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ನಾವು ಮಾಡಿದ ಸಣ್ಣ ಸಣ್ಣ ನಂಬಿಕೆಯ ಉಪಾಯವು ದೊಡ್ಡ ಬದಲಾವಣೆ ನಮಗೆ ತಂದುಕೊಡುತ್ತೆ. ಈ ದಿನ ಹೇಳೋ ಈ ರೆಮಿಡಿ ನಿಮ್ಮ ಮನೆಯಲ್ಲೇ ಮಾಡುವ ಸಿಂಪಲ್ ರೆಮಿಡಿ. ಇದನ್ನು ಒಂದು ಸಾರಿ ಮಾಡಿ ಹಣದ ಮಳೆ ಸುರಿಯುವಂತೆ ನಿಮ್ಮ ಜೀವನದಲ್ಲಿ ಆರ್ಥಿಕ ಸಮೃದ್ಧಿ ಬರುತ್ತದೆ. ಅದನ್ನು ಸ್ವತಃ ನೀವೇ ಅನುಭವಿಸ್ತೀರ. ಹಾಗಾದರೆ ಏನು ಮಾಡಬೇಕು ಬನ್ನಿ ನೋಡೋಣ. ಫಸ್ಟ್ ಒಂದು ನೋಟ್ ತೊಗೊಳ್ಳಿ. 100 ರೂಪೀಸು, 50 ರೂಪೀಸು, 200, 500 ಯಾವುದಾದ್ರೂ ಆಗಿರ್ಬೋದು. ಒಂದು ನೋಟನ್ನು ತೆಗೆದುಕೊಂಡು ಆಮೇಲೆ ಶ್ರೀಮ್ ಅಂತಕ್ಕಂಥ ಒಂದು ಮಂತ್ರ ಇದೆಯಲ್ಲ ಅದನ್ನು 3 ಸಾರಿ ಆ ಒಂದು ನೀವು ನೋಟ್ ತೊಗೊಂಡಿರ್ತೀರಲ್ವ 100 ರೂಪೀಸ್ ನೋಟು ಅದಕ್ಕೆ ಶಕ್ತಿಯನ್ನು ತುಂಬಬೇಕು. ಶ್ರೀಮ್ ಅಂತಕ್ಕಂಥ ಮಂತ್ರವನ್ನು 3 ಸಾರಿ ಹೇಳೋದ್ರ ಮೂಲಕ ಆ ಒಂದು ನೋಟಿಗೆ ಶಕ್ತಿಯನ್ನು ತುಂಬಬೇಕು. ನಂತರ ಆ ನೋಟಿನ ಮೇಲೆ ಗ್ರೀನ್ ಕಲರ್ ಪೆನ್ ತಗೊಂಡು ಅದರಿಂದ 24 ಅಂತ ಬರಿಬೇಕು. 24 ಅಂತ ಬರೆದ ಮೇಲೆ ಅದನ್ನು 3-4 ಬಾರಿ ಫೋಲ್ಡ್ ಮಾಡಬೇಕು, ಮಡಿಸ್ಬೇಕು. ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಒಂದು ಪ್ರತಿಮೆ ಆಗಿರ್ಬೋದು, ಅದರ ಪಾದದ ಹತ್ತಿರ ಆ ನೋಟನ್ನು ನೀವು ಇಡಬೇಕು. ಅಕಸ್ಮಾತ್ ವಿಗ್ರಹ ಇಲ್ಲ ಅಂತ ಅಂದರೆ ನಿಮ್ಮ ವ್ಯಾಲೆಟು ಅಥವಾ ಲಾಕರ್ ಇರುತ್ತಲ್ವ, ನೀವು ಹಣ ಇಡ್ತೀರಲ್ವ ಆ ಒಂದು ಲಾಕರಲ್ಲಾದರೂ ನೀವು ಇಡಬಹುದು. 100 ರೂಪೀಸ್ ನೋಟ್ ತೊಗೊಂಡು ಅದನ್ನು ನೀವು ಕೈಯಲ್ಲಿ ಇಟ್ಕೊಂಡು ಶ್ರೀಮಂತ ಮಂತ್ರನ 3 ಸಾರಿ ಹೇಳ್ತಾ ಅದಕ್ಕೆ ಶಕ್ತಿ ತುಂಬೋದ್ರ ಮೂಲಕ ನೀವು ಗ್ರೀನ್ ಕಲರ್ ಪೆನ್ನಿಂದ 24 ಅಂತ ಬರೆದ್ಬಿಟ್ಟು ಅದನ್ನು 3-4 ಬಾರಿ ಫೋಲ್ಡ್ ಮಾಡಬೇಕು. ಅದನ್ನು ನೀವು ನಿಮ್ಮ ಲಾಕರ್ ಅಥವಾ ನಿಮ್ಮ ಲಕ್ಷ್ಮೀ ದೇವಿಯ ವಿಗ್ರಹದ ಬಳಿ ಅದನ್ನು ಇಡಬೇಕು. ಇಡುವಾಗ ಮನಸ್ಸಲ್ಲಿ ನನ್ನ ಜೀವನದಲ್ಲಿ ಹಣ ಎನ್ನುವುದು ಹರಿದು ಬರಲಿ, ಹಣದ ಹರಿವು ಹೆಚ್ಚಾಗಲಿ, ಲಾಕರ್ನಲ್ಲಿ ಹಣ ತುಂಬಲಿ ಅಂತ ಹೇಳ್ಕೋಬೇಕು. ಇಷ್ಟು ಚಿಕ್ಕ ಉಪಾಯ ಆದರೆ ಅದರ ಪರಿಣಾಮ ತುಂಬ ದೊಡ್ಡದಾಗಿರುತ್ತೆ. ಇದನ್ನು ನಂಬಿಕೆಯಿಂದ ಮಾಡಿದರೆ ಹಣ ಎನ್ನುವುದು ನಿಮ್ಮ ಜೀವನದಲ್ಲಿ ಹರಿದು ಬರುತ್ತೆ. ಅಬಾಂಡೆನ್ಸ್ ಅನ್ನೋದು ನಿಮ್ಮ ಲೈಫಲ್ಲಿ ಬರುತ್ತೆ. ನಿಮ್ಮ ಒಂದು ಸಾಲದ ಸಮಸ್ಯೆ ಆಗಿರ್ಬೋದು, ದುಡ್ಡಿನ ಸಮಸ್ಯೆ ಏನೇ ಇದ್ದರೂ ಒಂದೊಂದಾಗಿ ಪರಿಹಾರ ಆಗ್ತಾ ಹೋಗುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ನಷ್ಟು ಸಿಂಪಲ್ ರೆಮಿಡಿಗಳಿಗೆ ನನ್ನ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.